ಮೇನ್ ಸ್ಟ್ರೀಮಲ್ಲಿ ಏನು ಮಾತಾಡ್ತಾರೆ ಅದು ಬಿಟ್ಟು ಬೇರೆ ಯಾರಾದರೂ ಒಂದು ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಅವ್ರನ್ನ ಬುದ್ಧಿಜೀವಿ ಅಂತ ಕರೀತಾರೆ. ಈ ಬುದ್ಧಿಜೀವಿಗಳು ಇವತ್ತಿಲ್ಲೊಂದು ಕಡೆ ಮಾತಾಡಿ ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡೋ ಥರ ಇರ್ತಾರೆ. ಅದಕ್ಕೆ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತೀನಿ ನಾನು. ನನ್ನ ಕನ್ನಡ ಇಂಟೆಲೆಕ್ಚುವಲ್ ಅಂದರೆ ನನ್ನ ನಗು ಬರುತ್ತೆ. ಆ ಥರದ್ದು ಯಾರು ಭಾರತದಲ್ಲಿ ಬೇರೆ ಕಡೆ ಯಾರನ್ನೂ ಗುರುತಿಸಲ್ಲ ಕನ್ನಡ ಇಂಟೆಲೆಕ್ಚುವಲ್ ಅಂತಲ್ಲ. ಯಾರೂ ಇಲ್ಲ ಇವಾಗ ಆ ಥರ. ಯಾರೋ ಒಂದಿಬ್ಬರು ಇರ್ಬೋದು, ಅವ್ರು ಕ್ಷಮಿಸ್ಬಿಡ್ಲಿ ಹೇಳ್ತಿಲ್ಲ, ಯಾರೂ ಇಲ್ಲ. ನಿಮ್ಮ ಮಾತುಗಳಲ್ಲಿ ಲೋಕಾಭಿರಾಮ ಮತ್ತು ಅದರೊಳಗೆ ಒಂದು ಪ್ರಜ್ಞೆ ಎರಡೂ ಇದೆ. ನೀವು ಮಾತಾಡ್ತಿರ್ಬೇಕಾದ್ರೆ ನೀವೇನೂ ರೆಡಿಯಾಗಿ ಬಂದಿಲ್ಲ, ಯಾಕಂದ್ರೆ ನಾನು ನಿಮಗೇನು ಹೇಳಿಲ್ಲ. ನೀವು ಮಾತಾಡ್ತಾ ಇದ್ದೀರಾ, ನೀವು ತುಂಬ ಕ್ಯಾಮ್ರಾ ಕಾನ್ಷಿಯಸ್ ಆಗಿ ಮಾತಾಡ್ತಾ ಇಲ್ಲ. ನೀವು ಎಟ್ ದ ಸೇಮ್ ಟೈಮು ನೀವು ಆ ಲೋಕಾಭಿರಾಮ ಮಾತಾಡ್ತಾನೆ ತುಂಬ ನೀವು ಯೋಚನೆ ಮಾಡ್ತಾನೆ ಮಾತಾಡ್ತಾ ಇದ್ದೀರಾ. ಇಂಟ್ರೋಸ್ಪೆಕ್ಷನ್ ಥರನೂ ಮಾತಾಡ್ತಾ ಇದ್ದೀರಾ. ಯಾಕೆ ಅಂತ ಹೇಳ್ತೀನಿ. ನನಗೆ ಒಂದು ಸತಿ ನಾನು ಸುಬ್ಬಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನೀನಾಸಮಲ್ಲಿ. ಅವ್ರಿಗೆ ಆಗ್ತಾನೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ದೂರದರ್ಶನ ಅವ್ರು ಇಂಟರ್ವ್ಯೂ ಮಾಡೋಕ್ಕೆ ಹೇಳಿದ್ರು. ಅವರು ನನ್ನ ಕರೆಸ್ಕೊಂಡ್ರು, ನೀನು ಮಾಡಿಕೊಡು, ನಾನು ಅವ್ರ ಜೊತೆ ಎಲ್ಲ ಮಾತಾಡಲ್ಲ, ನೀನು ಬಾ ಅಂತಂದರು. ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು ಸುಬ್ಬಣ್ಣ ಅವ್ರಿಗೆ. ಅವ್ರನ್ನ ಅದೆಲ್ಲ ಯೂಟ್ಯೂಬಲ್ಲಿ ಇದೆ, ಅದು ನೋಡಿ, ಅದು ಯಾವಾಗಾರು. ಆದರೆ ಅವ್ರು ಈ ದೂರದರ್ಶನ ಎಡಿಟ್ ಮಾಡಾಕಿರೋ ಥರದ್ದು ಇದೆ ಅದು. ಪಾಪ ಅದು ತುಂಬ ಅವ್ರನ್ನು ತುಂಬ ಗೌರವವಾಗಿ ಮಾಡಿಕೊಟ್ರು. ಅಂದರೆ ಇವ್ರು ಬಂದಾಗ ಅವರು ಸುಬ್ಬಣ್ಣ ಅವರು ಆ ದೂರದರ್ಶನ ಕ್ಯಾಮ್ರಾಮನ್ಗೆ ಹೇಳಿದ್ರು, ಅವರು ನಾನು ಪ್ರಕಾಶ್ ಮಾತಾಡ್ತಾ ಇರ್ತೀವಿ, ನೀವು ಅದನ್ನ ಶೂಟ್ ಮಾಡ್ಕೊಳ್ಳಿ, ನೀವು ಕಟ್ ನಾನು ಇದನ್ನು ತಿರ್ಗಾ ಮಾಡಿ ಅದೆಲ್ಲ ನನಗೆ ಹೇಳ್ಬಾರ್ದು, ನೀವು ನನ್ನ ಮಾತಾಡಿಸ್ಬಾರ್ದು ನೀವು ಅಂತಂದರು. ಅವ್ರ ಪಾಪ ಅದೇನೋ ಮಾಡ್ತಾಯಿದ್ರು. ಅವ್ರದ್ದು ಟೇಪ್ ಆಗೋಯ್ತು, ಆಯಿತಾ. ಟೇಪ್ ಆದಾಗ ಅವ್ರು ಹೇಳಿದ್ರು, ಸರ್ ಅದು ಇದು ನಿಲ್ಸೋಣ ಇದು ನಾವು ಮಾತಾಡ್ತಾ ಇರ್ತೀವಿ, ನೀವು ಟೇಪ್ ನೀವು ಯಾವಾಗಾರು ಶುರು ಮಾಡಿ ಅಂತಂದ್ರು ಅವರು. ಓಕೆ. ಅದಾದಮೇಲೆ ಅವ್ರು ಮಾಡ್ತಾಯಿದ್ರು. ಇನ್ನೊಂದು ಸತಿ ನೀವು ಕಮಲಾದೇವಿ ಚಟ್ಟೋಪಾಧ್ಯಾಯದು ನನ್ನ ಹತ್ರ ತುಂಬ ಒಳ್ಳೆ ಫೋಟೋ ಇದೆ ಬನ್ನಿ ಅಂದ್ಬಿಟ್ಟು ನನ್ನ ಕರ್ಕೊಂಡೋದ್ರು. ಕ್ಯಾಮ್ರಾ ವೈರೆಲ್ಲ ಇಟ್ಕೊಂಡು ಓಡ್ತಾಯಿದ್ರು. ಅವ್ರು ನಡ್ಕೊ ಎದ್ಬಿಟ್ಟು ಹೊರಟ್ಬಿಟ್ರು ಅವರು, ಅದೆಲ್ಲ ತೋರಿಸ್ತೀನಿ ಅಂತ. ಓಕೆ. ಆಮೇಲೆ ಅವ್ರು ಏನೋ ಮಾಡಿ ಕ್ಯಾಮ್ರಾ ಎಲ್ಲ ಕೈಯಲ್ಲಿ ಇಟ್ಕೊಂಡು ಏನೋ ಬಂದು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಹೋಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ಸರಿಯಾಗಿ ಎಡಿಟ್ ಆಗಿಲ್ದಾರೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಈ ಥರ ಮಾಡಿದ್ರು ಅವರು. ನಾವಾಗ ಏನು ಅಂದ್ಕೊಂಡೆ ಗೊತ್ತಾ, ಈ ರೆಕಾರ್ಡೆಡ್ ಮೀಡಿಯಮ್ ಇದೆಯಲ್ರಿ, ಅದು ಎಲ್ಲನೂ ಚೀಪ್ ಮಾಡಿಬಿಟ್ಟಿದೆ ಈಗ. ಆವಾಗ ಸೆಲ್ಫೋನ್ ಎಲ್ಲ ಇರಲಿಲ್ಲ, ಈಗೆಲ್ಲ ಬಂದುಬಿಟ್ಟಿದೆ. ಈಗ ನಾವು ಯಾವಾಗ ಸೆಲ್ಫಿ ತೊಗೊಳ್ತಾ ಇರ್ತೀವಿ. ಈಗ ನಾವು ಶೂಟಿಂಗ್ ಮಾಡಬೇಕಾದ್ರೆ ರಿಹರ್ಸಲ್ಲೇ ಮಾಡಲ್ಲ ನಾವು, ತುಂಬ ರೇರು, ಯಾರೂ ಮಾಡೋದಿಲ್ಲ ರಿಹರ್ಸಲ್ಲು. ಏನು ಮಾಡ್ತಾರೆ, ಅವ್ರು ರೆಡಿ ಆದ ತಕ್ಷಣ ಲೆಟ್ ಶೂಟ್ ಅಂತಾರೆ, ಮಾಡ್ತೀವಿ. ಏನೋ ತಪ್ಪಿರುತ್ತೆ, ಅಲ್ಲಿ ಬೇಡ ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ರೀಸೆಟ್ ಮಾಡಿ ತಿರ್ಗಾ ಶೂಟ್ ಮಾಡ್ತಾರೆ. ಯಾಕೆಂದರೆ ಟೇಪ್ ಕಾಸ್ಟ್ ಏನಿಲ್ಲ. ಆಗ ನಾನು ರೆಡಿ ಕಾರ್ಟ್ರಿಜ್ ನೀವು ಮಾಡಿದ್ದೀರ ಸಿನಿಮಾ 9,000 ರೂಪಾಯಿ ಅದು ಅದರಿಂದ 1 ನಿಮಿಷ ನಾನು ಸಿಗ್ಬೋದು ನಿಮಗೆ ಎಡಿಟ್ ಮಾಡಿದ್ಮೇಲೆ ಅಲ್ವಾ. ಅದೇ ರೇಷೋ ಇದ್ದಿದ್ದು. ಬಡ ಸಿನಿಮಾಗೂ 1:4 ರೇಷೋ ಇರುತ್ತೆ ಅಷ್ಟೇ. 1 ನಿಮಿಷಕ್ಕೆ ನಾವು 9 ಆ ಥರ ನೀವು ಅದು ವೇಸ್ಟ್ ಮಾಡ್ತಾಯಿದ್ದೀರಿ. ಅದಕ್ಕೆ ನಾವು ರಿಹರ್ಸ್ ಮಾಡಿ ಫುಲ್ ಪಕ್ಕ ಇದ್ರಲ್ಲಿ ಶೂರ್ ಇದ್ದರೆ ಮಾತ್ರ ಶೂಟ್ ಮಾಡ್ತಾಯಿದ್ವಿ ನಾವು. Now recording has become cheap. It means nothing. It is, see, because there is so much knowledge available at your fingertips. Nobody cares about knowledge. People care about opinion now, not knowledge. What ಅಂದರೆ ನಾ ಏನಾಗುತ್ತೆ, if nothing is sacred, what does it become? ಅವ್ರು ಹೇಳ್ತಾ ಇರೋದು ಈ ಗಳಿಗೆ ನನಗೆ ಹೊಳೆದಿದ್ದು ಸೇಕ್ರೆಡ್ ಅಂತ ಹೇಳ್ತಾ ಇರೋದು ಅವರು. ನನಗೇನೋ ಹೊಳೆದಿದೆ ಇವಾಗ ಹೇಳ್ತಾ ಇದ್ದೀನಿ, ನೀನು ಅದನ್ನೇ ಇಂಟ್ರಪ್ಟ್ ಮಾಡಬೇಡ ಅಂತ ಅವರು. ಆ ಥರದ್ದು. ಓಕೆ. ನಾನು ಒಂದಷ್ಟು ಪೊಲಿಟಿಕಲ್ ವಿಚಾರಕ್ಕೆ ಬರೋದಾದರೆ, ಈಗ ನಾವು ನಮ್ಮ ಸಮಾಜದಲ್ಲಿ ಒಂದು ಬುದ್ಧಿಜೀವಿಗಳ ಬಗ್ಗೆ ಒಂದು ಸಣ್ಣ ಮಟ್ಟದ ಆಕ್ರೋಶ ಕಂಡು ಬರುತ್ತೆ. ಅಂದರೆ ಮೇನ್ ಸ್ಟ್ರೀಮಲ್ಲಿ ಏನು ಮಾತಾಡ್ತಾರೆ ಅದು ಬಿಟ್ಟು ಬೇರೆ ಯಾರಾದರೂ ಒಂದು ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಅವ್ರನ್ನ ಬುದ್ಧಿಜೀವಿ ಅಂತ ಕರೀತಾರೆ. ಓಕೆ. ಎಲ್ರಿಗೂ ಒಂದು ದಾರಿ ಆದರೆ ಇನ್ನೊಬ್ಬನಿಗೆ ಒಂದು ದಾರಿ ಅನ್ನೋ ಥರ ಆದರೆ ಅದು ಬುದ್ಧಿಜೀವಿ ಅನ್ನೋ ಥರದ್ದು ಒಂದು ಬಂದಿತ್ತು. ಈಗ ಅದು ಹೆಂಗಿದೆ ಗೊತ್ತಿಲ್ಲ ನನಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಂಗೆ ಲಂಕೇಶ್ ಏನು ಬರ್ತಾರೆ, ಲಂಕೇಶು RS ಬಗ್ಗೆನೂ ಮಾತಾಡಿದರು, ಇದ್ರ ಬಗ್ಗೆನೂ ಮಾತಾಡಿದರು, ಬಾಬ್ರಿ ಮಸೀದ್ ಬಗ್ಗೆನೂ ಮಾತಾಡಿದರು, ಅವ್ರು ಕನ್ನಡದ ಬಗ್ಗೆನೂ ಮಾತಾಡಿದರು. ಎಲ್ಲೂ ಕೂಡ ನಿಮಗೆ ಅವ್ರ ವಿರುದ್ಧ ಆ ಥರ ಧ್ವನಿ ಕೇಳಿಲ್ಲ. ಅದೇ ಇನ್ನೊಬ್ಬರು ಮಾತಾಡಿದಾಗ ಆ ಥರ ಧ್ವನಿಗಳು ಕೇಳಿಬರ್ತವೆ. ಯಾಕೆಂದರೆ ಅವರು ಆ ಸಮಗ್ರತೆಯಲ್ಲಿ ನೋಡೋಕ್ಕಾಗಲ್ಲ ಲಂಕೇಶ್ ಅವ್ರು ನೋಡ್ದಂಗೆ ಅಂತ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ವಶನ್ ಐ ಡೋಂಟ್ ನೋ ವೆದರ್ ಇಟ್ಸ್ ಐ ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತೀನಿ ನೋಡಿ, ನಾವು ಅವಾಗಿನ್ನೂ ಕಾಲೇಜಲ್ಲಿದ್ದೆ ನಾನು.
ಅನಿಸುತ್ತೆ. ಎಚ್ ಎನ್ ವೈಸ್ ಚಾನ್ಸಲರ್ ಆದರು, ಡಾಕ್ಟರ್ ಎಚ್ ನರಸಿಂಹಯ್ಯ ಬೆಂಗಳೂರು ಯೂನಿವರ್ಸಿಟಿ ಆದರು. ಆದಾಗ ಅವ್ರು ಬೆಂಗಳೂರು ಸೈನ್ಸ್ ಫಾರಮ್ ಅಂತ ಆಗಲೇ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದರು. ನಾವೆಲ್ಲ ಅದಕ್ಕೆ ಮೆಂಬರ್ಸ್ ಆಗಿದ್ವಿ. ಅವರು ವೈಟ್ಫೀಲ್ಡ್ ಸತ್ಯಸಾಯಿಬಾಬಾ, ಪುಟ್ಪರ್ತಿ ಸತ್ಯಸಾಯಿಬಾಬಾ ವಿರುದ್ಧ ಸೂಪರ್ ಸ್ಟೇಷನ್ ವಿರುದ್ಧ ಒಂದು ಕ್ಯಾಂಪೇನ್ ಮಾಡಿದ್ರು. ಆವಾಗ ವಿ ಕೆ ನರಸಿಂಹನ್ ಅಂತ ಎಡಿಟರ್ ಇದ್ದರು, ಡೆಕ್ಕನ್ ಹೆರಾಲ್ಡ್ಗೆ ಎಡಿಟರ್. ಓಕೆ. ಅವರು ಸತ್ಯಸಾಯಿಬಾಬಾ ಭಕ್ತರಾಗಿದ್ದರು. ಅವರು ಒಂದು ಎಡಿಟೋರಿಯಲಲ್ಲಿ ಬರೋದ್ರು ಏನೋ ನನಗೆ ನೆನಪಿಲ್ಲ. ಡೆಕ್ಕನ್ ಹೆರಾಲ್ಡ್ ಆರ್ಟಿಕಲ್ ಬಂತು ಏನೋ ಗೊತ್ತಿಲ್ಲ. ಏನಂತ ಬಂತು ಅಂದರೆ, ಆಗ ಡೆಕ್ಕನ್ ಹೆರಾಲ್ಡೇ ದೊಡ್ಡ ಪೇಪರ್ ಇದ್ದಿದ್ದು, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡೇ ಬಿಗ್ ಪೇಪರ್ಸ್ ಆವಾಗ. ಅವರು ಏನು ಬರೆದ್ರು ಅಂದರೆ, ಎಲ್ಲ ಜಗತ್ತೆಲ್ಲ ಬಾಬನ ಒಪ್ಪತ್ತೆ, ಇವರೇನು ಹೇಳೋದು ಅಂತ ಹೇಳಿದ್ರು. ಆಗ ಎಚ್ ಎನ್ನು ಲೆಟರ್ ಟು ದ ಎಡಿಟರ್ ಬರೆದ್ರು, ಡೆಕ್ಕನ್ ಹೆರಾಲ್ಡ್ಗೆ, ವಾಚಕರ ವಾಣಿಗೆಲ್ಲ ಬರೆದ್ರು. ಏನಂತ ಬರೆದ್ರು ಅಂದರೆ, ಎಷ್ಟು ನೋಡ್ರಿ ಅಂದರೆ ಕ್ಲಿಯರ್ ಥಿಂಕಿಂಗ್ ಜನ ಹೆಂಗಿರ್ತಾನೆ ಅಂತ. ಇನ್ ಎ ಮೆಂಟಲ್ ಹಾಸ್ಪಿಟಲ್ ದ ಡಾಕ್ಟರ್ ಈಸ್ ಇನ್ ಎ ಮೆಜಾರಿಟಿ ಆಫ್ ಒನ್, ಈಸ್ ಇನ್ ಎ ಮೈನಾರಿಟಿ ಆಫ್ ಒನ್ ಅಂತ ಬರೆದ್ರು. ಹೇಗಿದೆ ನೋಡ್ರಿ ಅದು. ಅಂದರೆ ಮೆಜಾರಿಟೇರಿಯನ್ನ ವಿರೋಧ ಮಾಡೋ ರೀತಿ ಅದು. ಕರೆಕ್ಟ್. ನಾ ಏನು ಹೇಳ್ತೀನಿ ಇದೆ, ಆ ವಿಟ್ಟು ಓಕೆ, ಆ ವಿಟ್ಟು ಮತ್ತು ಒಂದು ದೃಢವಾದ ಪರಿಕಲ್ಪನೆ, ಅಂದರೆ ಅವರ ನಿಲುವಿನ ಬಗ್ಗೆ ಸ್ಥೈರ್ಯ. ಈ ಮೂಢನಂಬಿಕೆ ಸರಿ ಇಲ್ಲ ನಮ್ಮ ಸಮಾಜದಲ್ಲಿ ಅನ್ನೋದಿದೆಯಲ್ಲ, ಆ ಕಾಲ ಅಲ್ಲ ಇವಾಗ. ಈ ಬುದ್ಧಿಜೀವಿಗಳು ಇವತ್ತಿಲ್ಲೊಂದು ಕಡೆ ಮಾತಾಡಿ ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡೋ ಥರ ಇರ್ತಾರೆ. ಅದಕ್ಕೆ ಅವರ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತೀನಿ ನಾನು. ಯಾರು ಬುದ್ಧಿಜೀವಿಗಳು ಅಂದರೆ, ಸಾಹಿತ್ಯ ಮಾಡೋದು ಬಿಟ್ಟು ಮಾತು ಜಾಸ್ತಿ ಮಾಡಿರೋದು ಹಾಗೆ ನೋಡಿದ್ದೀವಿ ನಾವು. ಅಂದರೆ ಇವಾಗ ಬದಲಾಗಿದೆಯಲ್ಲ ನನಗೆ ಗೊತ್ತಿಲ್ಲ. ಈಗ ಏನು ನಮಗೆ ನಾವು ಸಾಹಿತಿಗಳು ಅಂತ ಕರೆದು ಮಾತಾಡ್ಸೋರು ಎಷ್ಟು ಜನ ಇದ್ದಾರೆ ಅಂತಲೂ ಗೊತ್ತಿಲ್ಲ ಇವಾಗ. ಆ ಥರದ ಸ್ಥಿತಿಯಲ್ಲಿದ್ದೀವಿ ನಾವೀಗ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಂಗೆ ತುಂಬ ಅಂದರೆ ನಂಗೆ ದುಃಖ ಆಗಿದ್ದು, ನಾನು ಈ ಪಿ ಸಾಯಿನಾಥ್ ಇದ್ದಾರಲ್ಲ, ಅವ್ರನ್ನ ಎಲ್ಲರೂ ಇಂಟೆಲೆಕ್ಚುಯಲ್ಸ್, ಜರ್ನಲಿಸಮಲ್ಲಿ ಅವ್ರು ಇಂಟೆಲೆಕ್ಚುಯಲ್ ಅಂತ ಮೆಚ್ಚಿದ್ದು ನಮ್ಗೆಲ್ಲರಿಗೂ ನಮ್ಮೆಲ್ಲರಿಗೂ ಆಗಿದೆ. ಎಲ್ಲರಿಗೂ ಆಗಿದೆ. ಅವ್ರದ್ದೊಂದು ಪುಸ್ತಕ ಎವ್ರಿಬಡಿ ಲವ್ಸ್ ಅ ಗುಡ್ ರಾಟ್ ಅಂತ, ತುಂಬ ಫೇಮಸ್ ಆಗಿರುವಂಥ ಪುಸ್ತಕ. ನಾನು ನೀವು ನೋಡಿದ್ರೆ ನಾನು ನೋಡಿದ್ದೀನಿ. ನೋಡಿ, ಅಂಥ ಪಿ ಸಾಯಿನಾಥ್ ಅವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ತುಂಬ ಚೆನ್ನಾದು. ಒಂದು ಫಾರ್ಮರ್ ಸೂಸೈಡ್ಸ್ ಮಹಾರಾಷ್ಟ್ರದಲ್ಲಿ, ವೆರಿ ವೆರಿ ಮೂವಿಂಗ್ ಡಾಕ್ಯುಮೆಂಟ್ರಿ ಅವ್ರು ಮಾಡಿದರು. ಅವರೇ ಮೇನ್ ಅದರಲ್ಲಿ ಹೀರೋ ಥರ. ಅವ್ರನ್ನ ಮಾತಾಡಿಸಿ ಅವರು ಸ್ಪಾಟ್ಗೆ ಹೋಗಿ ಸಾವಾಗಿದ್ದು ಮನೆಗೆ ಹೋಗಿದ್ದು ಎಲ್ಲ ಆ ಥರದ್ದು. ಅದನ್ನು ಎಲ್ಲ ಕಡೆ ಆ ಡಾಕ್ಯುಮೆಂಟ್ರಿನೂ ತೋರಿಸಿದ್ದೀನಿ ನಾನು. ಡಿಸ್ಕಷನ್ಸ್ ಎಲ್ಲ ಮಾಡಿದ್ದೀನಿ. ಕಣ್ಣಲ್ಲಿ ನೀರು ಬಂದಿದ್ದೆಲ್ಲ ಆಗಿದೆ. ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ, ಆಯಿತಾ. ನೀವು ಗೂಗಲ್ ಮಾಡಿ, ನಿಮಗೆ ಸಾಧ್ಯ ಆದರೆ ಅದನ್ನ ಹಾಕಿ, ಅದು ಆರ್ಟಿಕಲ್. ಅಂದರೆ ನೀವು ಪೂರ್ತಿ ಆರ್ಟಿಕಲ್ ಹಾಕ್ಬಿಡಿ ಗೂಗಲ್. ಅದು ಫೋಟೋ ತೋರಿಸಿ, ಸ್ಕ್ರೀನ್ಶಾಟ್. ಪರಿ ಅಂತ PARI ಅನ್ನೋ ಆರ್ಗನೈಸೇಷನ್ನು, ಅದರಲ್ಲೊಂದು ಆರ್ಟಿಕಲ್ ಬರೆದಿದ್ದಾರೆ. ಪಂಜಾಬಲ್ಲಿ ಈ ಮನಿ ಲೆಂಡರ್ಸ್, ಅರ್ಥಿಯಾಸ್ ಅಂತ ಯಾರಿದ್ದಾರೆ ಅಂದರೆ ಅವ್ರು ಮನಿ ಲೆಂಡರ್ಸ್. ಅವ್ರು ಆ್ಯಕ್ಚುಲಿ ದೇ ರನ್, ಅವರು ಫಾರ್ಮರ್ಸ್, ಲ್ಯಾಂಡ್ ಓನರ್ಸ್. ಅವರು ಲೇಬರ್ ಕ್ಲಾಸ್ನ ಇಟ್ಕೊಂಡು ಒಂಥರ ಅವ್ರನ್ನ ಸಾಲದಲ್ಲೇ ಕಾಪಾಡಿಕೊಂಡು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ, ಹೇಗೆ ಅವ್ರ ಸ್ಥಿತಿನ ಬದಲಾಯಿಸಬೇಕು, ಯಾತಕ್ಕೆ ನಮಗೆ ಫಾರ್ಮ್ ಲಾಸ್ ಅಗತ್ಯ ಇದೆ ಅಂತ ಬರೆದಿದ್ದಾರೆ ಅವರು. ಪಿ ಸಾಯಿನಾಥ್ ಅವರು ಬರೆದಿದ್ದಾರೆ. ಓಕೆ. ಈ 3 ಫಾರ್ಮ್ ಲಾಸ್ ನರೇಂದ್ರ ಮೋದಿ ಅವರು ಮಾಡಿದಾಗ ಅವರು ನರೇಂದ್ರ ಮೋದಿ ವಿರುದ್ಧ ಮಾತಾಡಿದ್ರು. ಆ ಫಾರ್ಮ್ ಲಾಸ್ನ ಅವ್ರು ಸಪೋರ್ಟ್ ಮಾಡಲಿಲ್ಲ. ಓಕೆ. ಅದರಲ್ಲಿ ಏನು ದೋಷ ಇದೆ ಬಂದು ಹೇಳಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರು. ನಾನು ಬರಲ್ಲ ಅಂದರು. ಓಕೆ. ಯಾಕೆಂದರೆ ಆ ಆರ್ಟಿಕಲಲ್ಲಿ ಅವ್ರಿಗೆ ಈ ಕನ್ಸರ್ನ್ ಇರೋದು ಫಾರ್ಮರ್ಸು, ಈಗ ಅವ್ರ ಕನ್ಸರ್ನ್ ಇರೋದು ಪಾಲಿಟಿಕ್ಸು. ಓಕೆ. ನಾನು ಏನು ಹೇಳ್ತೀನಿ ಅಂದರೆ, ಹಿಂದೆ ಆ ಥರ ಇರಲಿಲ್ಲ ಬುದ್ಧಿಜೀವಿಗಳು ಅಂತ. ಹಿಂದೆ ನಾವು ಯಾರನ್ನ ಬುದ್ಧಿಜೀವಿಗಳು ಅಂತಿದ್ವಿ ನಾವು? ಗೋಖಲೆ ಅವರು ಬುದ್ಧಿಜೀವಿ. ನನ್ನ ಅಭಿಪ್ರಾಯದಲ್ಲಿ DVG ಬುದ್ಧಿಜೀವಿ. ರಾಜಾರಾಮ್ ಮೋಹನ್ ರಾಯ್ ಸೈಂಟಿಸ್ಟು,
ಹೋಮಿ ಬಾಬಾ ಫ್ಯೂಚರ್ ಥಿಂಕ್ ಮಾಡೋ ಥರದ್ದಿತ್ತು. ಬರೀ ಸೈಂಟಿಸ್ಟ್ ಆಗಿರಲಿಲ್ಲ. ವಿಕ್ರಮ್ ಸಾರಾಭಾಯಿ ಬರೀ ಸೈಂಟಿಸ್ಟ್ ಆಗಿರಲಿಲ್ಲ. ಹಿಯರ್ ಇಸ್ ವಿಷನ್ ಆಫ್ ಸೈನ್ಸ್ ಏನಿರಬೇಕು ಅಂತ. ಸುಭಾಷ್ ಚಂದ್ರ ಬೋಸ್ ವಾಸ್ ನಾಟ್ ಜಸ್ಟ್ ಎ ಫ್ರೀಡಮ್ ಫೈಟರ್, ಹಿ ವಾಸ್ ಎ ಗ್ರೇಟ್ ಇಂಟೆಲೆಕ್ಚುಯಲ್. ಹಿ ವಾಸ್ ಎನ್ ಎಕ್ಸ್ಪರ್ಟ್ ಆನ್ ಪಬ್ಲಿಕ್ ವರ್ಕ್ಸ್ ಆ್ಯಂಡ್ ಪಬ್ಲಿಕ್ ಹೆಲ್ತ್. ಅವರು ಜೈಲಲ್ಲಿ ಇರ್ಬೇಕಾದ್ರೆ ಬ್ರಿಟಿಷ್ ಅವರು ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ತಾಯಿದ್ರು ಹೆಂಗೆ ರನ್ ಮಾಡೋದು ಅಂತ, ಮುನ್ಸಿಪಲ್ ಬಾಡೀಸ್ನ. ಅಂದರೆ ಅದು ಒಂದು ಇಂಟೆಲೆಕ್ಚುಯಲ್ ಅಂದರೆ ಒಂದು ಐಡಿಯಾ ಇತ್ತು, ಆಯಿತಾ. ಇವ್ರು ಯಾವ ಥರ ಇಂಟೆಲೆಕ್ಚುಯಲ್ ಅಂದರೆ ನನಗೆ ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅಂತ ಹೇಳೋದು ಇಂಟೆಲೆಕ್ಚುಯಲ್ ಆಗಿದೆ. ಅಂದರೆ ಈಗ ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡು, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೂ ಇಂಡಿಯನ್ ಫಿನಾನ್ಷಿಯಲ್ ಪಾಲಿಸೀಸ್ ಬಗ್ಗೆ ಕ್ರಿಟಿಕಲ್ ಆರ್ಟಿಕಲ್ಸ್ ಬರೀತಾರೆ. ಹೌದು, ಆಯಿತಾ. ಅದನ್ನೇ ಇಂಟೆಲೆಕ್ಚುಯಲ್ ಪೊಸಿಷನ್ ಅಂತ ನಾ ಇವಾಗ ತೊಗೊಂಡಿರೋದು. ನಾ ಹೇಳೋದು, ಅಕಸ್ಮಾತ್ ಬೇರೆ ಅವ್ರಿಗೆ ಇಷ್ಟ ಇರೋ ಗೌರ್ಮೆಂಟ್ ಇದ್ದಿದ್ರೆ, ಅದೇ ಪಾಲಿಸೀಸ್ ಆಗಿದ್ದಿದ್ರೆ ಅವರು ಆ ಥರ ಕ್ರಿಟಿಕಲ್ ಆರ್ಟಿಕಲ್ಸ್ ಬರೀತಾರೆ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ. ಆ ವಿಶ್ವಾಸ ಕಳ್ಕೊಂಡಿರೋ ಬದುಕಲ್ಲಿ ನಾನಿರೋದು. ನಮಗೇನೆಂದರೆ ಈಗ ಇಂಟೆಲೆಕ್ಚುಯಲ್ಸ್ ತಗೊಳ್ತಾ ಇರೋ ನಿಲುವು, ಅವ್ರಿಗೆ ಅವರ ನಂಬಿಕೆಯೂ ಇದು ಅವರ ಮೌಲ್ಯಗಳಿಗೆ, ಈ ಮೌಲ್ಯಗಳಿಗೆ ಬದ್ಧಾಗಿರೋ ಜನ ಇವರು ಅಂತ ನಮ್ಗೆ ಇವಾಗ ಅನಿಸೋದಿಲ್ಲ. ಯಾಕೆಂದರೆ ಹಿಂದೆ ಲೆಫ್ಟ್ ಇದ್ದಾಗ, ನಾವೆಲ್ಲ ನಾನು ಯುವಕ ಆಗಿದ್ದಾಗ ಲೆಫ್ಟ್ ಅಂದರೆ ಜಾತಿ ಮತ್ತು ಈ ಧರ್ಮದ ಇದನ್ನು ಮೀರಬೇಕು. ರಿಲಿಜನ್ ಅಂದರೆ ಕಂಟೆಂಪ್ಟ್ ಇತ್ತು ಹಳೆ ಲೆಫ್ಟ್ಗೆ. ರಿಲಿಜನಿಂದ ದೂರ ನಾವು ಜ್ಯೋತಿ ಬಸು ಅವ್ರ ಬಗ್ಗೆ ನಾವು ಗೇಲಿ ಮಾಡ್ತಾ ಇದ್ದಿದ್ದ ವಿಷಯ ಏನಿತ್ತು ಅಂದರೆ, ಅವ್ರ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಅಂತ. ಆ ಥರ ಇತ್ತು ನಮಗೆ. ದೇವಸ್ಥಾನಕ್ಕೆ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋದರೆ ನಾನು ಆಚೆ ನಿಂತ್ಕೊಳ್ತಾ ಇದ್ದೆ, ನಾನು ಬರಲ್ಲ ಅಂತ. ನಮಗೆ ಲೆಫ್ಟ್ ಅಂದರೆ ಆ ಥರ ಇತ್ತು ನಮಗೆ. ನಮ್ಮ ತಂದೆ ಹೇಳೋರು ಅಂದರೆ ನಮ್ಗೆ ಹೆಂಗೆ ಹೇಳಿದ್ರು ಅಂದರೆ, ಇದು ಆಚರಣೆ, ಇದು ಅಂದರೆ ಒಂದು ಕಲ್ಚರ್ ಅಂತ ಮಾಡಬೇಕು. ನಮ್ಮಲ್ಲಿ ಕ್ರಿಸ್ಮಸ್ಗೆ ನಮ್ಮ ತಂದೆ ಸ್ಟಾರ್ ಹಾಕ್ತಾಯಿದ್ರು ಮನೆ ಆಚೆ, ದೀಪ ಹಚ್ಚಿರೋ ಸ್ಟಾರ್ನ. ಕ್ರಿಸ್ಮಸ್ ಸೀಸನ್ ಪೂರ್ತಿ 1 ತಿಂಗಳು ಡಿಸೆಂಬರಲ್ಲಿ ಹಾಕಿರೋರು ಆಚೆ. ಅಂದರೆ ಆಚರಣೆ, ಸಂಭ್ರಮ ಅಂತ, ಆಯಿತಾ. ಅವರು ಸಿಗರೇಟ್ ಹಚ್ಬೇಕಾದ್ರೆ ಇದು ಸಂಸ್ಕೃತದಲ್ಲಿ ಹೇಳಿದ್ರು, ಇದನ್ನ ಅಗ್ನಿ ಮೀಳೆ ಅಂತೆಲ್ಲ ಹೇಳೋರು, ರೇಗ್ಸೋರು ಕೆಲವು ಸಮಯ. ನಮ್ಮ ದೊಡ್ಡಪ್ಪಂಗೆ ಅವ್ರು ತುಂಬ ಅವ್ರ ಶಾಸ್ತ್ರಗೀಸ್ತ್ರ ಮಾಡೋರು. ಆ ಥರದ್ದೊಂದು ಇತ್ತು ರೀ. ಈಗ ಜಾತಿ ಅಥವಾ ರಿಲಿಜನ್ನು ಬಿಟ್ಟು ಏನು ಮಾತಾಡ್ತಾರೆ ರೀ ಇಂಟೆಲೆಕ್ಚುಯಲ್ಸು? ಐ ವಾಂಟ್ ಟು ಆಸ್ಕ್ ಯು ದಿಸ್, ನಿಮ್ಗೆ ಹೇಳ್ತೀನಿ ಕೇಳಿ. ಇಂಡಿಯಾಗೆ ಗ್ರೇಟೆಸ್ಟ್ ಪ್ರಾಬ್ಲಮ್ ಇರೋದೇನು ಗೊತ್ತಾ? ಇಂಡಿಯಾ ಥರದ್ದು ಎಷ್ಟೋ ಕಂಟ್ರೀಸ್ಗಿರೋದು ಪ್ರಾಬ್ಲಮ್. ಟ್ರಂಪ್ ಅದ್ರ ಬಗ್ಗೆ ಮಾತಾಡಿದ್ದಾರೆ ಮೊನ್ನೆ. ಓಕೆ, ಏನಂದರೆ ನಮ್ಗೆ ಇಂಡಿಪೆಂಡೆನ್ಸ್ ಬರೋ ಟೈಮಲ್ಲಿ ಡಾಲರ್ ವ್ಯಾಲ್ಯೂ ಆ್ಯಂಡ್ ರುಪಿ ವ್ಯಾಲ್ಯೂ ಆರ್ ನಿಯರ್ ಸೇಮ್, ಈಕ್ವಲ್ ಆಲ್ಮೋಸ್ಟ್. 1960ಸ್ವರೆಗೂ 3 ರೂಪೀಸ್ 60 ಪೈಸೆ ಏನೋ ಇತ್ತು. ಲಿಂಡನ್ ಜಾನ್ಸನ್ ಹತ್ರ ಇಂದಿರಾ ಗಾಂಧಿ ಹೋಗಿ ಮೀಟ್ ಮಾಡಿದಾಗ 1966-68 ಯಾವುದೋ ಆ ಟೈಮಲ್ಲಿ ಮೀಟ್ ಮಾಡಿದಾಗ, ಲಿಂಡನ್ ಜಾನ್ಸನ್ ನಮಗೆ PL 480 ರೈಸ್ ಇದು ವೀಟ್ ಸಪ್ಲೈ ಮಾಡಬೇಕು, ನಮ್ಗೆ ಇಲ್ದರೆ ಫುಡ್ ಸ್ಕ್ಯಾರ್ಸಿಟಿ ಇತ್ತು ಇಂಡಿಯಾಲಿತ್ತು. ನಂಗೆ PL 480 ಸ್ಕೀಮಲ್ಲಿ, ಅಂದರೆ ಪಬ್ಲಿಕ್ ಲಾ 480, ಆ ಸ್ಕೀಮಲ್ಲಿ ಫುಡ್ ಕಳಿಸ್ಬೇಕು. ಅವನು ಒಪ್ಕೊಂಡಿದ್ದೆ ನೀವು ಇದು ರುಪಿನ ಡಿವ್ಯಾಲ್ಯೂ ಮಾಡಿದ್ರೆ ಅಂತ. ಇಂದಿರಾ ಗಾಂಧಿ ಡಿವ್ಯಾಲ್ಯೂಡ್ ದ ರುಪಿ ಆ ಕಾಲದಲ್ಲಿ. ಅಷ್ಟು ದೊಡ್ಡ ವಿಷಯ ರುಪಿ ಡಿವ್ಯಾಲ್ಯೂಯೇಷನ್ ಅಂದರೆ. ಓಕೆ, ಮಾಡಿದ್ದು. ನಾ ಹೇಳೋದು, ಇವಾಗ ನಮಗಿರೋ ದೊಡ್ಡ ಕಷ್ಟ ಅಂದರೆ, ಅವ್ರು ಅಮೇರಿಕಾದಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅವರು. ದ ಮ್ಯಾನುಫ್ಯಾಕ್ಚರ್ ಓನ್ಲಿ ಎಕ್ಸೆಪ್ಟ್ ವೆಪನ್ಸ್ ಆ್ಯಂಡ್ ಏರ್ಪ್ಲೇನ್ಸ್, ಮೇನ್ ಥಿಂಗ್. ಆ್ಯಂಡ್ ದೇ ಹ್ಯಾವ್ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆನ್ ಕಂಪ್ಯೂಟರ್ಸ್ ಆ್ಯಂಡ್ ಆಲ್ ದಟ್ ವಿಚ್ ಮೇ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾ. ಬಟ್ ಅವ್ರಿಗೆ ಅದಿದೆ. ಅವರು ಮಿಕ್ಕಿದೆಲ್ಲ ಅವರು ಆಮದು ಮಾಡ್ಕೊಳ್ತಾರೆ ಅಮೇರಿಕಾಲೀಗ ಅಲ್ವಾ. ಈ ಪ್ಯಾಂಟ್ ಗಿಂಟೆಲ್ಲ ಅವರೇ ಆಮದು ಮಾಡ್ಕೊಳ್ತಾರೆ. ಈ ಪ್ಯಾಂಟ್ ಮೇಡ್ ಇನ್ ಬಾಂಗ್ಲಾದೇಶ್ ನಾನು ಹಾಕ್ಕೊಂಡಿರೋದು, ಯಾರೋ ನನಗೆ ಅಮೇರಿಕಾ ಅಂತ ತಂದು ಕೊಟ್ಟರು. ನಾನು ಹೇಳಿದೆ ಮೇಡ್ ಇನ್ ಬಾಂಗ್ಲಾದೇಶದ್ದು ಅಂತ. ಓಕೆ, ಸೊ ಅವ್ರು ಏನೂ ಮಾಡೋದಿಲ್ಲ ಇವಾಗ. ಆದರೆ ಅವ್ರಿಗೆ ಎಷ್ಟೇ ಸಾಲ ಇದ್ದರೂ ಡಾಲರ್ ಪ್ರಿಂಟ್ ಮಾಡ್ತಾರೆ. ನಾವೇನಾದರೂ ಟ್ರೇಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಬೈ ಓನ್ಲಿ ಇನ್ ಅಮೇರಿಕನ್ ಡಾಲರ್ಸ್ ಆ್ಯಂಡ್ ದೇ ಕೀಪ್ ಡಿವ್ಯಾಲ್ಯೂ. ಯು ಹ್ಯಾವ್ ಟು ಬೈ ಡಾಲರ್ ಫ್ರಮ್ ರುಪಿ ಓನ್ಲಿ.
ಆ್ಯಂಡ್ ರುಪಿನ ಡಿವ್ಯಾಲ್ಯೂ ಮಾಡ್ತಾ ಇದ್ರೆ ಫಾರ್ ಯುವರ್ ಸ್ವೆಟ್ ಆ್ಯಂಡ್ ಬ್ಲಡ್ ಆ್ಯಂಡ್ ಫಾರ್ ಯುವರ್ ಪ್ರೊಡಕ್ಷನ್ ಫಾರ್ ದ ವರ್ಕ್ ಯು ಡನ್, ನೀವು ಎಷ್ಟು ಕಷ್ಟಪಟ್ಟಿರೋದಕ್ಕೆ ನಿಮಗೆ ಇನ್ನೂ ಕಮ್ಮಿ ಡಾಲರ್ ಸಿಗ್ತಾ ಇದೆ ಇವಾಗ. ಕರೆಕ್ಟ್. ನಮಗಿರೋ ಕಷ್ಟ ಇದು ನಮ್ಮ ಥರ ದೇಶಗಳಿಗೆ. ಅದಕ್ಕೆ ನಾವೇ ಬೇರೆ ಸಿಸ್ಟಮ್ ಇಟ್ಕೋಬೇಕಾ, ಡಾಲರ್ ಬಿಟ್ಟು ನಾವು ಬೇರೆ ಟ್ರೇಡ್ ಮಾಡ್ಬೋದಾ ಅಂತೆಲ್ಲ ಮಾತಾಡ್ತಾ ಇದ್ದೀವಿ ನಾವೀಗ. ಅವನು ಹೆದರ್ಸಿದ್ದಾನೆ ಟ್ರಂಪ್ ಇವಾಗ, ಅದಕ್ಕೆ ನೀವು ಹಂಗೇನಾರು ಮಾಡಿದ್ರೆ ನಿಮ್ಗೆ ಅಷ್ಟೇ ಅಂತ. ಇಲ್ಲ ನಾವು ಆ ಥರ ಮಾಡೋ ಯೋಜನೆ ಇಲ್ಲ ಅಂತ ಹೆದರ್ಕೊಂಡು ಇಂಡಿಯಾ ಹೇಳಿದೆ. ಜೈಶಂಕರ್ ಮೋದಿಜಿನೂ ಹೇಳಿದ್ದಾರೆ ಆ ಥರ ಅಲ್ವಾ. ಆಯಿತಾ, ದಿಸ್ ಈಸ್ ದ ಗ್ರೇಟೆಸ್ಟ್ ಇಶ್ಯೂ. ಯಾಕೆಂದರೆ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಇಂಡಿಯಾ ಫೇಸಸ್ ಈಸ್ ಪಾವರ್ಟಿ. ಪಾವರ್ಟಿ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್. ಆಯಿತು, ಜಾತಿ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್. ಓಕೆ, ಬಟ್ ನೀವು ಜಾತಿನ ನೀವು ಬಿಡಲ್ಲ, ಬಿಡಬೇಕು ಅಂತ ಹೇಳೋರ್ಗೂ ನೀವು ಬಿಡಲ್ಲ. ಸೊ ನಾ ಜಾತಿ ಏನೂ ಮಾಡೋಕ್ಕಾಗಲ್ಲ. ಆಯಿತಾ, ನಾನು ಹೇಳ್ತೀನಿ. ಆದರೆ ಇದನ್ನು ಮಾತಾಡಬೇಕಲ್ವಾ. ಇದ್ರ ಬಗ್ಗೆ ಯಾಕೆ ಮಾತಾಡೋದ್ರೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಒಬ್ಬ ಇಂಟೆಲೆಕ್ಚುಲ್ ಅಂದರೆ ಆ ಕಾಲದ ಕಷ್ಟಕ್ಕೆ, ಆ ಕಾಲದ ಸಮಸ್ಯೆಗಳಿಗೆ, ಆ ಕಾಲದ ದೊಡ್ಡ ಮಟ್ಟದ ವಿಚಾರ ಮಾಡಬೇಕಾದ ವಿದ್ಯಮಾನಗಳ ಬಗ್ಗೆ ಹೇಳೋದಕ್ಕೆ ಅವರಲ್ಲಿ ಅರಿವು ಮತ್ತು ಅವರಿಗೆ ಅರಿವಿನ ಮೀರಿದ ಒಂದು ಪ್ರಜ್ಞೆ, ಹೊಳವುಗಳು ಅವರಿಂದ ಪಡೆಯುವ ನಾವು ಕಾತರದಲ್ಲಿ ಒಂದು ಸಮಾಜ ಕಾದಿರಬೇಕು. ಅವರನ್ನು ಬುದ್ಧಿಜೀವಿ ಅಂತ ಹೇಳ್ಬೋದು. ಇವ್ರನ್ನ ಏನಂದರೆ ಇವರೇನೋ ಮೈಕ್ರೋಫೋನ್ಸ್ ಫಾರ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಷ್ಟೇ. ಇವ್ರು ಯಾವ ಬುದ್ಧಿಜೀವಿ ರೀ ಯಾವ ಕಷ್ಟ ನಿವಾರಿಸೋಕ್ಕಾಗತ್ತೆ ರೀ? ನಾನು ಹೇಳ್ತೀನಿ, ಭಾರತದಲ್ಲಿ ಯಾರು ಇಂಟೆಲೆಕ್ಚುಯಲ್ ಅಂತ ಕರೆಸ್ಕೊಳ್ತಾರೋ, ಸ್ಟಾರ್ಟಿಂಗ್ ಫ್ರಮ್ ಪ್ರತಾಪ್ ಬಾನು ಮೆಹ್ತಾ, ಓಕೆ, ಆ್ಯಂಡ್ ನನ್ನ ಕನ್ನಡ ಇಂಟೆಲೆಕ್ಚುಯಲ್ ಅಂದರೆ ನನ್ನ ನಗು ಬರುತ್ತೆ. ಆ ಥರದ್ದು ಯಾರು ಭಾರತದಲ್ಲಿ ಬೇರೆ ಕಡೆ ಯಾರನ್ನೂ ಗುರುತಿಸಲ್ಲ ಕನ್ನಡ ಇಂಟೆಲೆಕ್ಚುಯಲ್ ಅಂತಲ್ಲ. ಯಾರೂ ಇಲ್ಲ ಇವಾಗ ಆ ಥರ. ಯಾರೋ ಇಬ್ಬರು ಇರ್ಬೋದು, ಅವ್ರು ಕ್ಷಮಿಸ್ಬಿಡ್ಲಿ, ಹೇಳ್ತಿಲ್ಲ, ಯಾರೂ ಇಲ್ಲ. ಆಯಿತಾ, ಈಗ ಏನು ಹೇಳ್ತೀನಿ ನೋಡಿ. ಇವಾಗ ಅವರು ಏನೂ ಮಾಡಲ್ಲ ಅಂದರೆ ಅವ್ರು ಸ್ಟ್ರೈಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಬುದ್ಧಿಜೀವಿಗಳು ಏನು ಮಾಡ್ಬೋದು? ಅವ್ರ ಸ್ಟ್ರೈಕು ಅವ್ರು ಏನು ಅವರಿಂದ ಏನು ಉತ್ಪಾದನೆ ಏನಿಲ್ಲ, ಯಾವ ಉಪಯೋಗವೂ ಇಲ್ಲ ಅವರಿಂದ. ಆಯಿತಾ, ಅವ್ರು ಅಕಸ್ಮಾತ್ 5 ವರ್ಷ ಸ್ಟ್ರೈಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಏನಾಗತ್ತೆ? ಏನೂ ಆಗೋದಿಲ್ಲ. ನೋ ಪ್ರಾಬ್ಲಮ್ ವಿಲ್ ಹ್ಯಾಪನ್. ಏನು ಯೂಸ್ ಇರೋದಿರೋ, ನಥಿಂಗ್ ದೆ ಕ್ಯಾನ್ ಸಾಲ್ವ್. ಓಕೆ. ಸೊ ಆ ಥರ ಇರಬಾರ್ದಾಗಿತ್ತು ನಾವು. ನಮಗೆ ಬುದ್ಧಿಜೀವಿ ಅಂದರೆ ಹೆಂಗಿರಬೇಕಾಗಿತ್ತು ಅಂದರೆ, ಕೋವಿಡಲ್ಲಿ ಹುಯಿಲೆಬ್ಸಿ ಏನಂದರೆ ಇದು ಇಂಡಿಯಾ ಮಾಡೋ ಮದ್ದನ್ನು ನಂಬಾರ್ದು. ಇಲ್ಲಿ ಕೇರಳದಲ್ಲಿ ಹೇಳೋದು ಇಂಡಿಯನ್ ಅವನು ಮುಲಾಯಮ್ ಸಿಂಗ್ ಯಾವುದೋ ಮಗ ಹೇಳ್ದ, ಅವನೇನೋ ಅಖಿಲೇಶ್ ಯಾದವ್, ಡೋಂಟ್ ಟ್ರಸ್ಟ್ ಇದು ಇಂಡಿಯನ್ ಡ್ರಗ್ಸ್ ಅಂತ ಹೇಳಿದ್ದ ಅವನು. ಓಕೆ, ಅವನು ಇನ್ಯಾರೋ ಇರ್ಬೋದು. ಯಾಕೆ ಹಂಗೆ ಹೇಳ್ತೀನಿ ಅಂದರೆ ಯಾರೋ ಕೇಸ್ ಹಾಕ್ತಾರೆ ಅದಕ್ಕೆ. ಓಕೆ, ಅವರೆಲ್ಲೇ ಹೇಳಿದ್ದು ನಮಗೆ ಬೇಡ, ಇದು ತೊಗೋಬೇಡಿ ಅಂತೆಲ್ಲ ಅಡ್ವೈಸ್ ಎಲ್ಲ ಮಾಡಿದರು ದೊಡ್ಡ ದೊಡ್ಡ ನಾಯಕರು ಆ ಟೈಮಲ್ಲಿ. ಓಕೆ, ಏನು ಗೊತ್ತು ನಿಮಗೆ ಅದನ್ನ ಹೇಳೋದಕ್ಕೆ? ಏನು ಗೊತ್ತು ನಿಮಗೆ? ಅದು ಆ ಥರ ಆಗಿರೋದ್ರಿಂದ ಅವರು ಹೇಳೋದಕ್ಕೂ ಆ ಅಖಿಲೇಶ್ ಯಾದವ್ ಹೇಳೋದಕ್ಕೂ ಅಥವಾ ಕೇರಳದಲ್ಲಿ ಯಾರ ಕಮ್ಯುನಿಸ್ಟ್ ಮಿನಿಸ್ಟ್ರ್ ಹೇಳೋದಕ್ಕೂ ಏನು ವ್ಯತ್ಯಾಸ ಹೇಗಿಲ್ವೋ ಹಾಗೆ ಒಬ್ಬ ಇಂಟೆಲೆಕ್ಚುಯಲ್ ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ವ್ಯತ್ಯಾಸ ಎಲ್ಲ ಥರ ಆಗಿಬಿಟ್ಟಿದೆಯಲ್ರಿ ಇವಾಗ. ಇನ್ ಎನಿ ಡಿಫಿಕಲ್ಟಿ ಫಾರ್ಮುಲಾಸ್ ಬಗ್ಗೆ ಏನು ಇಂಟೆಲೆಕ್ಚುಯಲ್ ಅಭಿಪ್ರಾಯ ಇತ್ತು ರೀ ಇವ್ರಿಗೆ? ಅಷ್ಟು ದಿನ ಸ್ಟ್ರೈಕ್ ಮಾಡಿದ್ರು, ಮೋದಿ ರೆಸ್ಪಾಂಡ್ ಮಾಡಲಿಲ್ಲ. ಒಂದು ಇವ್ರ ಕಡೆಯಿಂದ ಏನಿತ್ತು ರೀ? ಕರ್ನಾಟಕದಲ್ಲಿ ಯಾಕ್ರಿ ಸ್ಟ್ರೈಕ್ ಆಗಲಿಲ್ಲ? ಬೆಂಗಾಲಲ್ಲಿ ಯಾಕ್ರಿ ಸ್ಟ್ರೈಕ್ ಆಗಲಿಲ್ಲ ಫಾರ್ಮುಲಾಸ್ ವಿರುದ್ಧ? ನಿಮ್ಗೇನು ಗೊತ್ತು ಫಾರ್ಮರ್ ಕಷ್ಟದ ಬಗ್ಗೆ? ನಿಮ್ಗೇನು ಐಡಿಯಾ ಇದೆ ನಿಮಗೆ? ಸಿ, ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್ ಲೈಕ್ ದಟ್. ನಮಗೆ ಬುದ್ಧಿಜೀವಿ ಅನ್ನೋ ಕ್ಲಾಸ್ ಇಲ್ಲ ಇವಾಗ. ಬುದ್ಧಿಜೀವಿ ಅಂದರೆ ಇದರ್ ಕಾಸ್ಟ್ ಒಪಿನಿಯನ್ ಆರ್ ರಿಲಿಜಿಯಸ್ ಒಪಿನಿಯನ್ ಆರ್ ಡೈರೆಕ್ಟ್ ಪೊಲಿಟಿಕಲ್ ಐಡಿಯಾಲಜಿ ಒಪಿನಿಯನ್ ಅಷ್ಟೇ. ದೇರ್ ಈಸ್ ನೋ ಅದರ್ ಐಡಿಯಾ ಆಫ್ ಇಂಟೆಲೆಕ್ಚುಯಲ್. ಕರ್ನಾಟಕಸ್ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಯಾರು ಇರ್ಬೋದು? ವಿ ಕೆನಾಟ್ ಟೆಲ್ ನಾವು. ನೀವು ಹೆಸರು ಹೇಳ್ತೀರಾ ಯಾರು ಇಂಟೆಲೆಕ್ಚುಯಲ್ ಅಂತ ಕರ್ನಾಟಕದಲ್ಲಿ? ನಾನು ಹೇಳ್ತೀನಿ ನೋಡಿ, ಕಾವೇರಿ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋದಕ್ಕೆ ಒಂದು ನ್ಯಾಷನಲ್ ಕಮಿಷನ್ ಬೇಡ. ರಿವರ್ ವಾಟರ್ಸ್ ಡಿಸ್ಪ್ಯೂಟ್ ಆಫ್ ಇಂಡಿಯಾ ಅವ್ರ ಮುಂದೆ ವಾಟರ್ ಕ್ರೈಸಿಸ್ ಬರುತ್ತೆ ಅಂತ ನಮ್ಮ ಸ್ಟೀಫನ್ ಹಾಕಿಂಗ್ ಸೈಂಟಿಸ್ಟ್ ಹೇಳಿದ್ದಾರೆ. ಸೊ ವಾಟರ್ ಕ್ರೈಸಿಸ್
ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಮಾಡಿ 3 ಜನ ಅದರಲ್ಲಿ ನಾಮಿನೇಟ್ ಮಾಡಬೇಕು ಅಂದರೆ ಐ ವಿಲ್ ಸೇ ದೇವೇಗೌಡ ಶುಡ್ ಬಿ ದೇರ್ ಇನ್ ದಟ್. ಓಕೆ. He is a public intellectual. Although he is a politician, he is a public intellectual. He knows Karnataka more than any other intellectual of Karnataka. ಈ ಕ್ಲಾಸಿಫೈಡ್ ಇಂಟೆಲೆಕ್ಚುಯಲ್ ಯಾರಿದ್ದಾರೋ he knows more about Karnataka than any one of them. ಎಲ್ಲೆಲ್ಲಿ ಏನು ಬೆಳೀತಾರೆ ಅವರಿಗೆ ಗೊತ್ತು, ಎಲ್ಲೆಲ್ಲಿ ಯಾರಿಗೆ ಏನೇನು ಕಷ್ಟ ಇರುತ್ತೆ ಅವರಿಗೆ ಗೊತ್ತು. ಮತ್ತು ಮುತ್ಸದ್ದಿ, ನಾನು ಲಂಕೇಶ್ ಅವರಿಂದ ಕಲಿತ ಪದ ಅದು ಯಾಕೆ ಸೂಕ್ಷ್ಮ ಪದ ಅದು ಅಂತ. ಅವರನ್ನು ಕೇಳಿದ್ರೆ ನೋಡಿ, ಅವ್ರದ್ದೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಜಸ್ಟಿಸ್ ಕುಲ್ದೀಪ್ ಕಮಿಷನ್ ಅವರು, ನೀವೇನು ಬಳಸ್ಕೊಳ್ತೀರೋ ಎಲ್ಲ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡ್ತೀನಿ ತಿಳ್ಕೊಳ್ಳಿ. ಜಸ್ಟಿಸ್ ಕುಲ್ದೀಪ್ ಸಿಂಗ್ ಕಮಿಷನ್ ಅವರು ದೇ ವಾಂಟೆಡ್ ಟು ಡೂ ಡಿಲಿಮಿಟೇಷನ್, ನ್ಯೂ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್. ಈಗ ಪಾರ್ಲಿಮೆಂಟ್ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, 2028 ಡಿಲಿಮಿಟೇಷನ್ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಕರ್ನಾಟಕಲ್ಲೂ ಡಿಲಿಮಿಟೇಷನ್ ನೋಡಿದ್ದೀವಿ. ಬೆಂಗಳೂರಲ್ಲಿ ಮೊದಲು 16 ಇತ್ತು, ಹೌದು. ಈಗ ಆಲ್ಮೋಸ್ಟ್ ಇವಾಗ 24-28 ಅಷ್ಟಾಗುತ್ತೆ. ಅಂದರೆ ಇನ್ನೂ ಆಗುತ್ತೆ ಜಾಸ್ತಿ ಬೆಂಗಳೂರಿಗೆ ನೆಕ್ಸ್ಟ್ ಡಿಲಿಮಿಟೇಷನ್ ಆಗೋದಕ್ಕೆ. ಈ ಡಿಲಿಮಿಟೇಷನ್ ಆದಾಗ ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೋ ಅಷ್ಟು ಸೀಟ್ಸ್ ಕೊಡಬೇಕು. ಡೆಮೋಕ್ರಸಿಲಿ ಕರೆಕ್ಟ್ ಕೂಡ ಹೌದು. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು ನೀವೇನು ಹೇಳ್ತಾ ಇದ್ದೀರಾ. ಕೊಡಬೇಕು ಅಂತ ಹೇಳಿದೆ. ದೇವೇಗೌಡ ವಾಸ್ ಇನ್ ದಟ್ ಕಮಿಷನ್. ದೇವೇಗೌಡ ರೇಸ್ಡ್ ಅನ್ ಒಬ್ಜೆಕ್ಷನ್ ಅಂತೆ. ಅವ್ರು ಹೇಳಿದ್ರಂತೆ, ಯು ವಾಂಟ್ ಟು ಪನಿಷ್ ಸದರ್ನ್ ಸ್ಟೇಟ್ಸ್ ಫಾರ್ ಮೇಂಟೈನಿಂಗ್ ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಂಡ್ ಯು ವಾಂಟ್ ಟು ರಿವಾರ್ಡ್ ನಾರ್ದರ್ನ್ ಸ್ಟೇಟ್ಸ್, ಹಿಂದಿ ಸ್ಟೇಟ್ಸ್ ಫಾರ್ ನಾಟ್ ಮೇಂಟೈನಿಂಗ್ ದಟ್ ಕಂಟ್ರೋಲ್. ಇದು ನ್ಯಾಯನ ಅಂತ ಕೇಳಿದ್ರಂತೆ. ಓಕೆ. ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಆರ್ಗ್ಯುಮೆಂಟ್ ದೇ ಸೆಡ್ ವಿತಿನ್ ದ ಸ್ಟೇಟ್ಸ್ we will not increase. We will redistribute. If there are 88 seats in Uttar Pradesh, we will redistribute the 88 seats within Uttar Pradesh. If there are 24 seats in Karnataka, 28 seats in Karnataka, we will redistribute the seats arrangement in Karnataka, but we will not increase 28 from 28. ಅಂತ ಹೇಳಿದ್ರಂತೆ. If we increase, we will increase proportionally for the states according to population ಅಂತ ಹೇಳಿದ್ರಂತೆ. See, what I'm trying to say is, ಹಂಗೆ ಹೇಳಕ್ಕೆ ಬರಬೇಕು ಅನ್ನೋದಕ್ಕೆ ಒಂದು ಪ್ರಜ್ಞೆ ಇರಬೇಕಲ್ಲ, ಆ ಥರದ್ದು ಇವ್ರಿಗೆಲ್ಲ ಇರುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲ. ಅದಕ್ಕೆ ಏನಾಗಿದೆ, ಜನರಲ್ಲಿ ಈ ಒಟ್ಟು ಬುದ್ಧಿಜೀವಿ ಅನ್ನೋ ಕ್ಲಾಸ್ ಬಗ್ಗೆ ಗೌರವ ಹೊರಟೋಗಿದೆ. ಅವ್ರ ಬಗ್ಗೆ ಯಾರೂ ಕೇರ್ ಮಾಡೋದಿಲ್ಲ. ನೀವೊಂದು ಹೇಳಿದ್ರಿ ಪೊಲಿಟಿಕಲ್ ವ್ಯೂಸು ಅನ್ನೋದ್ರ ಬಗ್ಗೆ. ಸೊ ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂತ ಭಾಳ ಸಲ ಅನ್ಸುತ್ತೆ ನನಗೆ.